ಅವ್ರಿಗೆ ಪ್ರಜ್ಞೆ ಬಂದಿದೆ, ಮೊದಲಿಗಿಂತ ಹುಷಾರಾಗಿದ್ದಾರೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಭಾಸ್ಕರ್, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ವಿಷಯನೇ ಏನೂ ಹೇಳಕ್ಕೆ ಹೋಗಬೇಡಿ. ಮೊದಲು ಅವರು ಸ್ಟ್ರೆಸ್ಸಿಂದ ಹೊರಡೆ ಬರಲಿ. ಅದಕ್ಕೆ ನೀವೊಂದು ಸತಿ ಅಣ್ಣನ ಜೊತೆ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ಬೇಡ ಭಾಸ್ಕರ್, ಇನ್ನೊಂದು ಸಲ ಮಾತಾಡ್ತೀನಿ. ಆರ್ತಿ, ಸೂರ್ಯನ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ತಾ ಇದ್ದೆ ಅಲ್ಲ? ಹೌದು ಅಮ್ಮ, ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತೆ, ಮೊದಲಿಗಿಂತ ತುಂಬಾ ಹುಷಾರಾಗಿದ್ದಾರಂತೆ ಭಾಸ್ಕರ್ ಹೇಳ್ದ. ನೀನೀಗ ಸೂರ್ಯನ ಇಷ್ಟಪಡಕ್ಕೆ ಶುರು ಮಾಡಿದ್ಯಾ ಅಲ್ವಾ? ಹೌದು ಅಮ್ಮ, ತುಂಬಾ ಇಷ್ಟಪಡೋದಕ್ಕೆ ಶುರು ಮಾಡಿದ್ದೀನಿ. ಭಕ್ತ ದೇವ್ರನ್ನ ಆರಾಧಿಸೋ ಹಾಗೆ. ಅವ್ರ ಆದಿತ್ಯನ ಬಿಡ್ಸ್ಕೊಂಡು ಬಂದ್ಮೇಲಂತೂ ನಾನು ಅವ್ರನ್ನ ತುಂಬಾನೇ ಗೌರವಿಸ್ತೀನಿ. ಆದಿತ್ಯನ ಅಪ್ಪನ ಕರ್ತವ್ಯಗಳನ್ನ ನಿಭಾಯಿಸಿದ್ದಾರೆ, ಆದಿತ್ಯನ ತಂದೆ ಆಗಿದ್ದಾರೆ. ಹೆಚ್ಚಾಗಿ ನಾವು ಮದ್ವೆ ಆಗಿರೋ ಉದ್ದೇಶನ ನಿಜವಾದ ಅರ್ಥದಲ್ಲಿ ಸಾಕಾರ ಮಾಡಿದ್ದಾರೆ. ನೀವೇ ಹೇಳಿಮ್ಮ, ಅಂತ ವ್ಯಕ್ತಿನ ಗೌರವಿಸದೇ ಇರಕ್ಕೆ ಹೇಗೆ ಸಾಧ್ಯ? ಆರ್ತಿ, ನಿನ್ ಮಾತು ಕೇಳಿ ನಂಗೆ ತುಂಬಾನೇ ಸಂತೋಷ ಆಯ್ತು. ಸಂಬಂಧ ಮನಸ್ಸಿನ ಆಳದಲ್ಲಿ ಮೊದಲು ಮೊಳೆಯುತ್ತೆ. ತಗೋ, ಮೊದಲು ಗೌರವ, ಆಮೇಲೆ ಸ್ನೇಹ. ಇದೇ ಗೌರವ ಸ್ನೇಹ ಆಮೇಲೆ ಪ್ರೀತಿ ಆಗುತ್ತೆ. ಕಾಫಿ. ಭಾಸ್ಕರ್, ಏನಣ್ಣ? ಆದಿತ್ಯ ಆರ್ತಿಯವರಲ್ಲಿ ಬೆಳಗ್ಗೆಯಿಂದ ಮನೆಯೆಲ್ಲ ಹುಡುಕ್ತಾ ಇದ್ದೀನಿ. ಎಲ್ಲ ಸರಿಯಾಗಿದೆ ತಾನೆ? ಏನಾಯ್ತು ಅಣ್ಣ, ಅದು ಭಾಸ್ಕರ, ಅಪ್ಪ ಕರೀತಾ ಇದ್ರು, ಹೋಗು. ಹೋಗು. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ. ಆರತಿ ಆದಿತ್ಯನ್ ಕರ್ಕೊಂಡು ಅವಳ ಮನೆಗೆ ಹೊಟ್ಟೋದ್ಲು. ನಿಜ ಸೂರ್ಯ, ಆರತಿ ಆದಿತ್ಯನ್ ಕರ್ಕೊಂಡು ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ. ನಾವು ಅವಳನ್ನು ತುಂಬಾ ತಡೆದ್ವಿ, ಆದ್ರೆ ಅವಳು ನಮ್ಮ ಮಾತು ಕೇಳಲೇ ಇಲ್ಲ. ತುಂಬಾ ದುಃಖ ಆಯ್ತು. ಆದ್ರೆ ಸಮಾಧಾನವಾಗಿ ಯೋಚನೆ ಮಾಡಿದಾಗ ಒಂದ್ ರೀತಿ ಒಳ್ಳೇದೇ ಆಯ್ತು ಅಂತ ಅನ್ಸ್ತು. ನೀನು ಆದಿತ್ಯನ್ಗೋಸ್ಕರ ನಿನ್ ಜೀವನೇ ಪಣ ಇಟ್ಟೆ, ಆದ್ರೆ ಅವಳು
ಅದ್ಯಾವ್ದ್ರ ಬಗ್ಗೆನೂ ಗಮನ ಇಲ್ಲದೆ ಈ ಮನೇನೇ ಬಿಟ್ಟು ಹೊಟ್ಟೋದ್ಲು. ಸಾಕ್ಷಿಗೆ ಅಮ್ಮ ಬೇಕು ಅಂತ ಅವಳನ್ನ ಈ ಮನೆಗೆ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದು. ಆದ್ರೆ ಅವಳಿಗೆ ಆದಿತ್ಯನ್ ಬಿಟ್ರೆ ಬೇರೆಯವ್ರ ಕಡೆ ಲಕ್ಷ್ಯನೇ ಇಲ್ಲ. ಅದು ಅಲ್ಲದೆ ನಿಮ್ಮ ಅಪ್ಪನಿಗೆ ಬಾಯಿಗೆ ಬಂದಾಗ ಬೈದು ಅವಮಾನ ಮಾಡಿದ್ಲು. ಹೋಗ್ಲಿ ಬಿಡು, ಅವಳನ್ನ ಬೈದು ಏನು ಪ್ರಯೋಜನ? ತಪ್ಪು ನಮ್ದು. ನಿನಗೆ ಒಳ್ಳೆ ಹುಡುಗಿನ ನೋಡಿ ನಾವು ಮದುವೆ ಮಾಡಲಿಲ್ಲ. ಈ ಮದುವೆಯಿಂದ ಒಂದು ಕಿಂಚಿತ್ತೂ ನಿನಗೆ ನೆಮ್ಮದಿ ಇಲ್ಲ ಅಂತ ನೋಡಿದ್ರೆ ನಮಗೆ ದುಃಖ ಆಗತ್ತೆ. ಸಾಧ್ಯವಾದ್ರೆ ಈ ಅಮ್ಮನ ಕ್ಷಮಿಸ್ಬಿಡು ಸೂರ್ಯ. ಆರ್ತಿ, ನನ್ನ ನೋಡಿ ಆಶ್ಚರ್ಯ ಆಗ್ತಿದ್ಯಾ? ಸೂರ್ಯ ಬರ್ತಾನೆ ಅಂತ ಕಾಯ್ತಾ ಇದ್ದೇನೋ? ಆರ್ತಿ, ನಿನ್ ಕೈಲಿವೆಯಲ್ಲ ಅರ್ಪಿತನ್ ಬಳೆಗಳು, ಅದನ್ನ ಸೂರ್ಯಂಗ್ ವಾಪಸ್ ಕೊಡ್ಬೇಕಂತೆ. ಈ ಬಳೆಗಳಿಲ್ದೆ ಪಾಪ ಅವ್ನು ಚಡ್ಪಡಿಸ್ತಾ ಇದ್ದಾನೆ. ಕೊಡು ಆರ್ತಿ. ಅಯ್ಯೋ ಕೊಡಮ್ಮ, ಕೊಡು ಕೊಡು ಆರ್ತಿ, ಕೊಡು ಆರ್ತಿ, ಹಠ ಮಾಡ್ಬೇಡ. ಅಯ್ಯೋ ಏನ್ ಮಾಡ್ತೀರಾ ನೀವು? ಬಿಡಿ. ಆರ್ತಿ, ದೇವ್ರಾಣೆಗೂ ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲಮ್ಮ. ಸೂರ್ಯ ಏನ್ ಹೇಳಿದ್ನೋ ನಾನು ಅದನ್ನ ಮಾಡಿದ್ದೀನಿ ಅಷ್ಟೇ. ನಿನಗೂ ಅವನಿಗೂ ಯಾವುದೇ ಸಂಬಂಧ ಉಳಿದಿಲ್ಲ ಅಂದ್ಮೇಲೆ ನಿನ್ ಕೈಲಿ ಅರ್ಪಿತನ್ ಬಳೆಗಳು ಯಾಕಿರ್ಬೇಕು, ಇಸ್ಕೊಂಡ್ ಬನ್ನಿ ಅಂತ ಹೇಳ್ದ. ಅದಕ್ಕೆ ನಾನು ಬಂದೆ. ಸೂರ್ಯಂಗೆ ಈ ಬಳೆಗಳು ಅರ್ಪಿತ ನೆನಪು ತಂದ್ಕೊಡುತ್ತೆ. ನಿನಗೆ ಗೊತ್ತಲ್ವಾ? ಮದುವೆ ಆಗಿ 1.5 ತಿಂಗಳಾಗಿದೆ. ಗೊತ್ತು, ಕಷ್ಟ ಆಗುತ್ತೆ ಗೊತ್ತು. ಆದ್ರೆ ಏನ್ ಮಾಡೋದು, ಅವಳ ಜೊತೆ ನಾವು ಬದುಕೋಕಾಗ್ತಿಲ್ಲ. ಐ ಮೀನ್ ನನ್ನ ಮಗ ಸೂರ್ಯನ್ಗೆ ಅವಳ ಜೊತೆ ಬದುಕೋಕಾಗ್ತಿಲ್ಲ. ಇಲ್ಲ, ಅವನು ಒಪ್ಪಿಗೆ ಕೊಟ್ಟಿದ್ದಾನೆ. ಅವ್ನು ಡೈವರ್ಸ್ಗೆ ರೆಡಿ ಅಂತ ಹೇಳಿದ್ಮೇಲೆ ನಾನು ನಿಮಗೆ ಫೋನ್ ಮಾಡಿದ್ದು. 12 ಗಂಟೆ ಬರ್ತೀರಾ? ಸರಿ, ನಾನು ಕಾಯ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ನಾವು ತುಂಬ ಅವಸರ ಮಾಡ್ತಿದ್ದೀವಿ ಅಂತ ಅನಿಸ್ತಿದೆ. ಸೂರ್ಯ ಆರ್ತಿಗೆ ಡೈವರ್ಸ್ ಕೊಡೋದ್ರಿಂದ ನಾನು ಯಾವುದೇ ಕೆಲಸ ಮಾಡಿದ್ರು ಅವಸರ ಮಾಡೋನಲ್ಲ. ಈ ವಿಚಾರದಲ್ಲೂ ಅಷ್ಟೇ ಬಹಳ ಯೋಚನೆ ಮಾಡಿ ನಿರ್ಧಾರ ತಗೊಳ್ತೀನಿ. ಇದರಿಂದ ಮನೇಲಿ ಎಲ್ರಿಗೂ ನೆಮ್ಮದಿ, ಖುಷಿ ಸಿಗುತ್ತೆ. ನಾನು ಈ ಮನೆಗೆ ಯಜಮಾನ. ತಂದೆ ಅನ್ನೋ ಗೌರವ ಇದ್ರೆ, ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ನೀನು ಈ ಮನೇಲಿ ಇರ್ಬೋದು. ಇಲ್ಲ ಅಂದ್ರೆ
ನೀನು ಈ ಮನೆ ಬಿಟ್ಟು ಹೋಗ್ಬೋದು. ಲಾಯರ್ ಸರ್, ಏನು ಇಲ್ಲಿವರೆಗೂ ಬಂದಿದ್ದು? ಈ ಪೇಪರ್ಸ್ಗೆಲ್ಲ ಸೈನ್ ಮಾಡಿ. ಡಿವೋರ್ಸ್ ಪೇಪರ್? ಡಿವೋರ್ಸ್ ಪೇಪರ್ಸ್ ಏನಿದಲ್ಲ? ಯಾರನ್ನು ಕೇಳಿ ರೆಡಿ ಮಾಡಿದ್ದೀರಾ? ನಾನೇ ವಕೀಲರಿಗೆ ಹೇಳಿ ಈ ಪೇಪರ್ ರೆಡಿ ಮಾಡಿಸಿದ್ದೆ. ಎರಡೂ ಕುಟುಂಬದವರು ಸೇರಿ ಈ ನಿರ್ಧಾರ ತಗೊಂಡಿದ್ದೀವಿ. ನಾನು ಈ ನಿರ್ಧಾರಕ್ಕೆ ಒಪ್ಪಿದ್ದೀನಿ. ಸೈನ್ ಮಾಡು. ಆರ್ತಿ ಇನ್ಮೇಲೆ ಈ ಮನೇಲಿ ಇರೋದಿಲ್ಲ. ನೀನು ಈ ನಿರ್ಧಾರನ ಒಪ್ಪಲೇಬೇಕು. ಇನ್ನು ಮುಂದೆ ಆರ್ತಿಗೂ ಈ ಕುಟುಂಬಕ್ಕೂ ಯಾವ ಸಂಬಂಧನೂ ಇರಲ್ಲ. ಏನು ಯೋಚನೆ ಮಾಡ್ತಿದ್ಯಾ? ಸೈನ್ ಮಾಡ. ನೀವು ಇದನ್ನೇ ಬಯಸೋದಾದ್ರೆ ನಾನು ಅದಕ್ಕೆ ತಯಾರಾಗಿದ್ದೀನಿ. ಆದರೆ ಅದಕ್ಕೂ ಮೊದಲು ಆರತಿಯವ್ರ ಹತ್ರ ನಾನು ಒಂದ್ಸತಿ ಮಾತಾಡಬೇಕು. ಅವಳ ಹತ್ರ ಏನು ಮಾತಾಡೋದಿದೆ? ಅವನೇನು ಮಾತಾಡಬೇಕು ಅಂತಾನೆ, ಮಾತಾಡ್ಲಿ ಬಿಡು. ಸೂರ್ಯ, ಒಂದು ವಿಷಯ, ಇನ್ನು ಮುಂದೆ ಆರ್ತಿ ಮನೆಯೊಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ, ನಾನು ನೀವು ಹೇಳ್ದಾಗೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾನು ಆರತಿಯವ್ರ ಹತ್ರ ಒಂದ್ಸತಿ ಮಾತಾಡಲೇಬೇಕು. ಇದು ಅರ್ಪಿತಾ ಬಳೆಗಳು. ಇದು ನಿಮ್ಮ ಹತ್ರ? ಹೌದು, ಇವು ಅರ್ಪಿತಾ ಬಳೆಗಳೇ. ನಿಮ್ಮ ಮದುವೆ ಸಮಯದಲ್ಲಿ ಅರ್ಪಿತಾ ಅವರಮ್ಮ ಇವುಗಳನ್ನ ಆರ್ತಿಗೆ ತೊಡ್ಸಿದ್ರು. ಆದ್ರೆ ಆರ್ತಿ ಈ ಬಳೆಗಳನ್ನ ವಾಪಸ್ ಕೊಟ್ಬಿಟ್ಲು. ಬಳೆಗಳನ್ನ ವಾಪಸ್ ಕೊಡೋದು ಅಂದ್ರೆ ಏನ್ ಅರ್ಥ ಗೊತ್ತಾ? ಅರ್ಪಿತಾಗೆ ಈ ಸಂಬಂಧ ಮುಂದುವರಿಸೋದು ಇಷ್ಟ ಇಲ್ಲ ಅಂತ. ನೋಡಿದ್ಯಾ ನಿನ್ನ ಬಗ್ಗೆ, ನಮ್ಮ ಸಂಬಂಧದ ಬಗ್ಗೆ ಅವಳಿಗೆ ಎಷ್ಟು ಮರ್ಯಾದೆ ಇದೆ ಅಂತ? ನೀನು ನೋಡಿದ್ರೆ ಸಂಬಂಧ ಉಳಿಸ್ಕೋಬೇಕು, ಅವಳ ಹತ್ರ ಮಾತಾಡಬೇಕು ಅಂತ್ಯ. ಆದ್ರೆ ಅವಳು ನಿಮ್ಮ ಜೊತೆಗೆ ಯಾವ ಸಂಬಂಧನೂ ಬೇಡ ಅಂತ ಬಳೆಗಳನ್ನ ವಾಪಸ್ ಕಳಿಸಿದಾಳೆ. ಇನ್ನು ಅವಳ ಹತ್ರ ಮಾತಾಡಕ್ಕೇನಿದೆ? ನನ್ನ ಮಾತು ಕೇಳು, ಈ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡು.
ಸೂರ್ಯ, ನಿನ್ ಕೈಯಿಂದ ಇದೆಲ್ಲ ಸಾಧ್ಯ ಇಲ್ಲ. ಆ ಡಿವೋರ್ಸ್ ಪೇಪರ್ನ ಹರಿದು ಬಿಸಾಕ್ಬಿಡು. ಅದ್ಕೆ ನೀವ್ ಸೂರ್ಯನ್ ಬಲವಂತ ಮಾಡಬೇಡಿ. ಪಾಪ ನಮ್ ಸೂರ್ಯ ಅರ್ಪಿತಾನ್ ಮರ್ತು ಆರ್ತಿನ ಇಷ್ಟಪಡೋಕ್ ಪ್ರಯತ್ನ ಪಡ್ತಿದ್ದಾನೆ. ತನ್ನ ಜೀವನದಲ್ಲಿ ಅರ್ಪಿತಾ ಸ್ಥಾನನ ಆರ್ತಿ ಕೊಡೋಕ್ ಹೊರಟಿದ್ದಾನೆ. ದಯವಿಟ್ಟು ಅದ್ಕೆ ನೀವು ನಡೆದಿದ್ದೆಲ್ಲ ಮರ್ತು ಬಿಡಿ. ಆ ಹುಡುಗಿನ ಕ್ಷಮಿಸ್ಬಿಡಿ ಅದ್ಕೆ. ನಮ್ ಸೂರ್ಯ ಆರ್ತಿ ಜೊತೆ ಹೊಸದಾಗಿ ಜೀವನ ಶುರು ಮಾಡ್ಲಿ. ಸೂರ್ಯನೇ ಆರ್ತಿಗೆ ಅರ್ಪಿತಾ ಜಾಗ ಕೊಡಕ್ ತಯಾರಾಗಿರೋವಾಗ ಅವಳಿಂದ ಅಧಿಕಾರ ಕಿತ್ಕೊಳ್ಳೋಕೆ ನಾವ್ಯಾರ ಅತ್ಗೆ? ಪ್ಲೀಸ್ ಅದ್ಕೆ. ಅರ್ಪಿತಾ ಜಾಗನ ಯಾರಿಂದನೂ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೆಲಸ ಪೂರ್ತಿ ಮಾಡೋದಕ್ಕೇನೆ ನಾನು ಆರ್ತಿ ಹತ್ರ ಹೋಗಿದ್ದು. ಅಣ್ಣನಾಗಿ ನೀನ್ ನನ್ನ ಪುನರ್ವಿವಾಹ ಮಾಡಲಿಲ್ಲ, ಅಂಥದ್ರಲ್ಲಿ ನಿನ್ನ ಮಗನ ಪುನರ್ವಿವಾಹ ಮುಂದುವರಿಯೋಕೆ ನಾನ್ ಬಿಡ್ತೀನಾ? ನನಗೆ ಸೂರ್ಯ ಬಳೆ ತಗೊಂಡು ಬಾ ಅಂತ ಹೇಳಿದಾರಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಅವರಿಷ್ಟು ಸಣ್ಣ ಬುದ್ಧಿಯವರಂತೂ ಅಲ್ಲ. ಇದರಲ್ಲಿ ಈ ಅಹಲ್ಯ ಎತ್ತಿದೇನಾದ್ರೂ ಕೈವಾಡ ಇರಬೇಕು. ಆರ್ತಿ, ಇವರು ಸೂರ್ಯನ ಕಡೆ ವಕೀಲರು. ಸೂರ್ಯ ಇರೋ ಹತ್ರ ಡೈವರ್ಸ್ ಪೇಪರ್ಸ್ ಕೊಟ್ಟು ಕಳಿಸಿದ್ದಾರೆ. ಭ್ರಮೆ ಅಲ್ಲ, ಸತ್ಯ. ಈ ಪೇಪರ್ಸಲ್ಲಿ ಸೂರ್ಯನ ಸಹಿ ಇದೆ. ತೆಗೆದು ನೋಡು. ಸ್ವಇಚ್ಛೆಯಿಂದ ಸೈನ್ ಮಾಡಿದ್ದಾರೆ. ದಯವಿಟ್ಟು ನೀವು ಸೈನ್ ಮಾಡಿ ಮೇಡಮ್. ಇಲ್ಲ, ನನ್ನಿಂದ ಇದನ್ನು ನಂಬೋಕ್ಕಾಗ್ತಾ ಇಲ್ಲ. ಖಂಡಿತ ನಂಬೋಕ್ಕಾಗ್ತಾ ಇಲ್ಲ.
ಆರ್ತಿಗೆ ತುಂಬ ಆಘಾತ ಆಗಿದೆ. ಸ್ವಲ್ಪ ಸಮಯಾವಕಾಶ ಬೇಕು. ಪರಿಸ್ಥಿತಿ ತಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸರಿ, ಪೇಪರ್ ಸೈನ್ ಆದ ಕೂಡಲೇ ನನಗೆ ತಿಳಿಸಿ. ಖಂಡಿತ. ಬರ್ತೀನಿ.